ಮರ ಮೊನಾಲಿಸ ಕಣ್ಣ ಕಾಣಕತ್ತಿ ಕೈಯಾಗ ನಾಲ್ಕು ರುದ್ರಾಕ್ಷಿ ಹಿಡ್ಕೊಂಡು ಕುಂಭಮೇಳದಾಗ ಕಟ್ಟಾಡಿ ಅಕ್ಕಿ ವೈರಲ್ ಆದ್ಲು ಮತ್ ನೀನು ಹಿಡ್ಕೊಂಡು ಈ ಜಾತ್ರೆ ಪಾದಿ ಹಳ್ಳ ದಂಡಿಗೆ ಬರ್ತಾರ ಚಂದ ಕಾಣಿಸಕತ್ತೀನಿಲ್ಲ ಕೇಳ್ತೀನಿ ಒಳಗ್ ಮಾವು ಹೇಳ್ತಾನ ಹೋಗ ಒಳಗ ಅವು ಇದು ಶೂಟಿಂಗ್ ಮನಿ ಇದೆ ನಿನ್ ಹೆಣ ಹೊರ ಮನಿ ಹಣ ಹಣ ಪಿಕ್ಚರ್ ಶೂಟಿಂಗ್ ಮಾಡಿದ್ಮೇಲೆ ರೊಕ್ಕ ಬರ್ತದಲ್ಲ ಹಣ ತರುವ ಮನಿ ಹೊರಗೆ ಹಿಂಗೈತಲ್ಲ ಇದು ಒಳಗಿನ ಹೊರ ತಗೋದ್ಮೇಲೆ ಗೊತ್ತಾಗ್ತದೆ ಒಳಗ ಇದು ಕ್ಯಾಮ್ರಾ ನಾ ಹೇಳಿದ ಜಾಗಲಿಗೆಲ್ಲ ಸೆಟ್ ಮಾಡಿ ಇಟ್ಟಿಲ್ಲ ಕ್ಯಾಮ್ರಾ ನೀ ಹೆಂಗಡೆ ಹಂಗ ಜೋಡಿಸಿದ್ವಿ ಕ್ಲೋಸ್ ಅಪ್ ಶಾಟ್ ಅದ ಸಿಕ್ಕಿಲ್ಲ ಕ್ಲೋಸ್ ಅಪ್ ಕೊಲಿಗೇಟ್ ಐತಂತ ಕೊಲಿಗೇಟ್ ತಂದ ಕ್ಯಾಮ್ರಾದ ಮೇಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿನ ಅದೆಲ್ಲ ಯಾವ ಮಾಡಂತಿದ್ದ ಮತ್ತೆ ಕೇಳಿದಲ್ಲ ಪೇಸ್ಟ್ ಇದ್ರ ಮ್ಯಾಗ ಎಲ್ಲರೂ ಹಾಕ್ತಾನ ಅಂತ ಮಾಡಿದ್ ನಾನು ಒಳ್ಳೆ ಕ್ಯಾಮ್ರಾಕ್ಕ ಕ್ಯಾಪ್ ಹಾಕಿದ್ರೆ ಬಾಳೆ ವರ್ಷ ಹಂಗಾತನ ಹಕ್ಕ ಜಿಗರ್ ಪಟ್ಟಿ ಅಯ್ಯೋ ಔಷಧದಾಗ ಅವನ ಮರ್ತು ಬಂದೆ ಅದೆಲ್ಲ ಅಂದ್ರೆ ಮನೆ ಸಿಗುದಿಲ್ಲ ಬೇಕಾ ತಡೆ ಹಂಗ ತೊಗೊಂಡ್ಬರ್ತೀನಿ ಹೋಗಿ ಕರ್ಕೊಂಡೆ ರವಿಚಂದ್ರ ಉಪೇಂದ್ರ ಕೈ ಕೊಟ್ಟು ಮಟ್ಟಿ ಮ್ಯಾಗ ಕಲ್ಲಂಗಡಿ ಕರಬೂಜ ಪುಣ್ಯಕರ ಪಿಕ್ಚರ್ನಾಗ ಹೊಟ್ಟಿ ಮ್ಯಾಗ ಎರಡು ಕತ್ತಿ ಹೊಡೆದಾಗ ಆಮ್ಲೆಟ್ ಮಾಡಿಲ್ಲ ಈ ಮಗನ್ ಕಳಿಸ್ಬಿಟ್ರೆ ಮುಂದಿನ ಪಿಕ್ಚರ್ನಾಗ ಅದನ್ನು ಮಾಡಿಬಿಡ್ತಾರೆ ಸಾವುಕಾರ ಮಚ್ಚಿಗೆ ಅಂತ ಬಂದಾನೆ ಇವತ್ತು ಅದೇ ನಿಲ್ಲಿ ಹೊಟ್ಟಿ ಏನು ಮಗನ ಚಪಾತಿ ಪಲ್ಯ ಹಚ್ಕೊಂಡು ತಿಂದು ಬಿಡು ಈಗ ಹಿಂಗ್ ಗುಬ್ಬಿ ಐತಿ ಒಳಗ ಹೋಗಿ ಬಂದ ಹೆಂಗ್ ಗುಬ್ಬತೈತೆ ಒಳಗ ಏಸ್ ಮಂದಿಗಾರ ಭೇಟಿ ಆಗಿಳಕ್ಕೆ ಅವ್ವ ಇವತ್ತು ನಿನಗೆ ಬರೋಬ್ಬರಿ ಭೇಟಿ ಹಾಕೊಳ್ಳೋ ಈಗ ನಾನು ಬಾಯಿಗೆ ಟೇಪ್ ಹಚ್ತೀನಿ ಕೈಗೆ ಹಗ್ಗ ಕಟ್ತೀನಿ ಒಳಗೆ ಏನಾದ್ರೂ ಹೆದರಬಾರ್ದು ಹೆದರಿಕಿ ಹಂಗಂದ್ರೆ ಏನ್ ಸಿದ್ದಪ್ಪ ಒಳಗ ನಾನು ಹೋಗಪ್ಪ ಗೊತ್ತಾಗುತ್ತೆ ಗುದ್ದಪ್ಪ ಇದು ಆಮೇಲೆ ಹೆದರಬಾರ್ದು ಚೀರಬಾರ್ದು ಇಲ್ಲ ಜುಪ್ಪ ಅನ್ನಂಗಿಲ್ಲ ಹಾಕಿ ಕಾಟ್ ಮಾಡ್ತಾರ ಏ ಕಣ್ಣಾರ ಪಿಳ್ಕಸವನ ನಾ ಶಪಥ ಗೌಡ ನಿನ್ನ ಸೀದಾ ಬಾದಾಮಿಗೆ ಹೋಗ್ಯ ನಡೆ ಸುದ್ದಿನ ಹಾರಿರ್ತದ ನೀವು ಹುಷಾರಪ್ಪ ಅವ್ರ ಕೈಯಾಗ 2 ಗುಣಿ ಅದಾವ ಅದಕ್ಕೆ ಬಾರಿಸ್ ಏನು ಉಳಿದಿಲ್ಲ ಅಂಗಡೆ ನೀ ಎಷ್ಟು ಬೈಕೊಂಡ್ರು ಕೇಳೋದು ಹೊರಗೆ ಯಾರಿಗೂ ಸಿಕ್ಕ ಏನಿಲ್ಲ ಸಮಸ್ಯೆ ಈಗ ಬಂತಲ್ಲೋ ಒಳಗೆ ಹಿಂದ್ ಕಟ್ಲೆ ಮುಂದ್ ಕಟ್ಲೆ ಗೊತ್ತಾಗೋದು ಎಂತೆಂತ ಅನುಭವಸ್ತಾರೆ ಬಂದಿರ ಹಿಂದ ಮುಂದ ಬಾ ಹಿಂದ ಒಳಗೆ ಹೋಗ ಯುದ್ಧದಲ್ಲಿ ಗೆದ್ದು ಬಾ ಸೋತು ಬರಬೇಡ ಒಳಗೆ ತಿಂಡಿ ಬಿಟ್ಟತ್ತಲ್ಲ ಒಳಗ ನಾವು ಥಂಡಿ ಬಿಡಿಸ್ತಾನ ಮತ್ತೆಲ್ಲಿ ಹಟ್ಟಿ 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 ಹಟ್ಟಿ
ನಂದೇನು ಒಳಗೆ ಹೋಗು ಈಗ ಇದು ಪೆಟ್ರೋಲ್ ಬಂಕಿಗೆ ಹೋಯ್ತಾನ ಹೋಗ ನೀನು ಏನಿಲ್ಲ ಒಳಗ ನಡಿ ಬಾಯ್ ಸೌಕಾರಿ ಪರಿಸ್ಥಿತಿ ಹೆಂಗಾಗೈತಿ ಶಪಥ ಗೌಡ ನೋಡು ಪತ್ರ ನೋಡಿದ್ರೆ ಬಂದಾಗ ಶಪಥ ಗೌಡ ಏನಾಯ್ತು ಕಳಿಸಿದ್ದಲ್ಲಪ್ಪ ಅವಾಗ ನೀನು ಸೇಟಿದ್ರೆ ಅದೇ ಕಲ್ಮರ್ಲಿ ಹೊಡಿಬೇಕಾಗಿತ್ತು ಈ ಆತರ ಮಾಡಬಾರ್ದಾಗಿತ್ತ ಮೋಸಕ್ಕೆ ತಕ್ಕ ಮೋಸ ತಪ್ಪಿಗೆ ತಕ್ಕ ಶಿಕ್ಷೆ ತಾಯಿಗೆ ಮೋಸ ಮಾಡಿದಿಲ್ಲ ನಿನಗ ಸುಕನ್ಯನ ತಂಗಿ ಅಂತ ಕರೆದು ತಾಳಿ ಕಟ್ಟಕ್ಕೆ ನಿಂತ ತಾಯಿ ಗಂಡಾಗಿದ್ದು ತಪ್ಪಲ್ಲ ತಂಗಿಯ ತಾಳಿ ಕಟ್ಟೆ ಬಿಟ್ಟಿದ್ದ ಮಗನ ಅಂದ್ರ ತಾಳಿ ಕಟ್ಟಲಾರ್ದ ಬಾಳೆ ಮಾಡ್ಬೇಕಂತ ಮಾಡಿದ್ಯಾ ಮಾಡಿದ್ಯಲ್ಲಪ್ಪ ಬರೋಬ್ಬರಿ ಪಿಕ್ಚರ್ ಮಾಡಿದ್ಯಲ್ಲ ಇದೇ ಟಾಕೀಸ್ನಾಗ ಓಡಲ್ಲ ಬರೀ ಮೊಬೈಲ್ದಾಗ ಓಡ್ತಿದ್ದ ನಂದು ಬರೋಬ್ಬರಿ 19 ನಿಮಿಷದ ವಿಡಿಯೋ ಆತ್ ನೋಡ್ಲೆ ಇವರು ಬೇಡ ಪಿಕ್ಚರ್ ಬೇಡ ನಿನಗೆ ಸಸಿನೂ ಬೇಡ ನಾವು ಹಾಕಿದ್ವಿ ನಾವು ಯಾವ ಸೌಕರ್ಯ ಉಸಿರ ಗಟ್ಟಿತ್ತದ ಬರೀ ಕುಳಕ್ ಬಂದಿದ್ದೆ ಹೆಚ್ಚಿದ್ದದ ಮಾತ ಕೈಯಾಗಿನ ಉಗುರು ತಪ್ಪ ಅಂತ ಹೇಳ್ಬೇಕಿಲ್ಲ ಅವಂಗ ಚೂರಿದ ಆಯ್ತು ನೀನು ಬಹಳ ಆಸೆ ಇಟ್ಕೊಂಡಿ ಈಗ ಉಗುರು ತೆಗಿಸಿ ಇನ್ನೊಂದು ಕಳಿಸ್ತೀನಿ ಏನಾರ ಮಾಡ್ಬೇಕಂತ ವಿಚಾರ ಇಟ್ಟಿಲ್ಲ ಅಲ್ಲೇ ನೀನ್ ನಾವು ಚೂರಿದ್ರೆ ಅವನು ನೀ ಚೂರ್ಬೇಕಿತ್ತು ಕೈ ಕಟ್ಟಿದ್ದಲ್ಲಪ್ಪ ಬಿಡ ಬಿಡ ಅಂತ ಒದರ್ಬೇಕಿತ್ತು ಬಾಯಿಗೆ ಟೇಪ್ ಹಾಕಿದ್ದಲ್ಲ ನನಗೆ ಅನ್ಸುತ್ತ ಎಲ್ಲ ನಿನಗೆ ಇದನ್ನ ಪ್ಲಾನ್ ಮಾಡೇ ಮಾಡ್ಯಾರ ಪ್ಲಾನ್ ಮಾಡಿ ನೀನು ಅವ್ನು ಏನೋ ಮಾಡ್ಕೊಂಡು ಏನ್ ಮಾಡೋದು ನಾನೀಗ ನಾಯಿ ಮುಟ್ಟಿದ ಮಡಿಕೆ ಆಗಿಬಿಟ್ಟೆ ಮಮ್ಮಿ ಹಂಗ ಅಂಕಲ್ಗೆ ಹೇಳಿಬಿಡು ನಾನು ನಿನ್ನ ಹಾಗೆ ಪತಿವೃತ್ತಿಯಾಗಿ ಬಾಳ್ಬೇಕಂತ ಬಾಳ ಕನಸು ಕಂಡಿದ್ದೆ ಮಮ್ಮಿ ನೀವು ಹುಟ್ಟುದ ಅಂಕಲಿ ಹುಟ್ಟಿ ಆದ್ರೂ ನಿಮ್ಮ ಪತಿವೃತ್ತಿಯಾಗಿ ಬೆಳೆದ ಹೆಂಗೆ ಆಕೆ ಹೆಸರ ಪತಿವ್ರತೆ ಊರಿಗೆ ಬಂದಾಗ ಅವ್ರು ಹುಟ್ಟಿದ ಉಷಾಂದಿ ಈಕೆ ಮೂರನೇದಕ್ಕೆ ಎಷ್ಟು ಮಂದಿ ಅದಾರ್ಲಿ ಅವರು 6 ಮಂದಿ ಅವ್ರು ಬರೇ ಪತಿವ್ರತರಲ್ಲಪ್ಪ ಮಿಕ್ಕಿದ ಪತಿವ್ರತೆ ಹಾಗಾದ್ರೆ ಇವತ್ತು ನೀನು ನಿನ್ನ ಚೀಲವನ್ನು ಕಳೆದುಕೊಂಡಿಯಾ ಇವತ್ತು ನಾನು ನನ್ನ ಚೀಲವನ್ನು ಕಳೆದುಕೊಂಡಿಲ್ಲ ಇಲ್ಲ ತಾಮ್ರದಿತ್ತು
ಕುಚ ಕುಂಬಗಳು ಅದು ಒಯ್ದು ಅಲ್ಲೇ ನಿಮ್ಮ ಮನೆ ಕುಂಬಿ ಮೇಲೆ ಇಡು ಮಗನ. ಹೋಗುವಾಗ ತಲೆ ಮೇಲೆ ಇದ್ದಿದ್ದು ಎಲ್ಲಿ ಬಂದೈತಲ್ಲೋ ಅವೊಬ್ಬರು ಹೇಳ್ಬೇಕಲ್ಲ ತುರುಕ್ಯಾರ. ಕಾಮರಾಜ ಅಂತ ಹೆಸರು ಇಡಬಾರ್ದಾಗಿತ್ತು, ಗಜಮಾ ಮುತ್ಯ ಅಂತ ಹೆಸರು ಇಡಬೇಕಾಗಿತ್ತು. ಇರ್ಲಿ, ಸಮಾಧಾನ ಮಾಡ್ಕೊಂಡು ಹೋಗು ಶಪಥವ. ಶಪಥವ ನೀನಿಲ್ಲ ಲಿಂಗನ ಬದಲು ಮಾಡಿದಲ್ಲ. ಮತ್ತೆ ಈ ನಮ್ಗೆ ಆಗಿ ಬಂದಂತೆ ಹಿಂದೆ ನಿಂಗೆ ಶಪಥ ಗೌಡ ಅಂತಾರೆ. ಒಳಗ ಹೋಗ ಶಪಥ ಗೌಡ. ಈಗ ನೀ ಶಪಥವ ಗೌಡ್ತಿ ಮಗನ ಎಲ್ಲಿ ಕೆಟ್ಟಿನಿ ಅಲ್ಲೇ ನಿಂತು ಬಿಡು. ಅದ ಸರ್ಕಾರಕ್ಕೆ ಪೆಟ್ರೋಲ್ ಬಂಕ್ ಮುಂದೆ ಯಾವ ಗಾಡಿ ಬರ್ತಾವ ನೋಡು ಅಲ್ಲೇ. ನನಗೆ ಚಂದ ವಿರಾಮ ಮಾಡ್ತೀನಿ ನೋಡಿ. ಹಿಂಗ್ ಮಾಡಲ್ಲ ಮಗ, ಪೆಟ್ರೋಲ್ ಬಂಕ ನನ್ನ ಹೆಸರು ಹಚ್ಕೊಳ್ತೀನಿ. ಮಾಡು ಈ ಶಪಥ ಗೌಡಗ ಆಗಿದ್ದ ಬರೇ ಟ್ರೈಲರ್. ಮಗಳು ಕೊಡ್ತೀನಿ ಅಂತ ನನಗ ಡಬಲ್ ಗೇಮ್ ಮಾಡ್ತಾನ ನಮ್ಮ ಮಾವ ಬಸನ್ ಗೌಡ. ಆ ಮಗನ್ ಬಿಡ್ತೀನಿ. ಈ ಮಗಂದ ಟ್ರೈಲರ್ ಆದ್ರೆ ನಮ್ಮ ಮಾವ ಬಸನ್ ಗೌಡದ ಪಿಕ್ಚರ್ ಬೇರೆ ಐತ. ವಿಷ್ಕಂಠ ಬರೀ ದುರ್ಗಾ ಅಲ್ಲ, ದುರ್ಗಾ ಪರಮೇಶ್ವರ್ ದೇಶ್ಮುಖ್ ಅಂತ ಕರಿ. ನಮ್ಮ ಮನೆಯ ಆಳು ಮದುವೆಯಾಗಿ ತಿರುಗುತ್ತಾ ಇರೋ ನೀನು ನನಗೆ ತಿಳಿ ಹೇಳುವಂಗಾಗಿಯೇ ಸೊಕ್ಕಿನ ಹೆಣ್ಣೆ. ಆಡುವ ಮಾತಿನಾಗ ಎಚ್ಚರಿಕೆ. ಆಳು ಒಡೆಯನೆಂಬ ಸಂಬಂಧ ಎಂದೋ ಮುಗಿದು ಹೋದ ಅಧ್ಯಾಯ. ನೀನ್ ಈ ರೀತಿಯಾಗಿ ಮಾತಾಡಿದ್ದು ನಮ್ಮೂರಿನ ಜನಕ್ಕೆ ನನಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಊರ್ ಮಧ್ಯೆ ನಿಂದ್ರಿಸಿ ಜೀವಂತ ಸುಟ್ಟು ಬಿಡ್ತಾರೆ ನನ್ನ ಮರಿಬೇಡ. ನಾಯಕನಿಗೆ ಲಕ್ಷಣ ಕಳ್ಕೋಬಾರ್ದು ಅಂತ ಹಿರಿಯರು ಹೇಳಿದ ಮಾತಾಯಿತು. ನಾನು ಬರ್ತೀನಿ. ಅದು ನಿನ್ನ ಗಂಡ ಸುತ್ತು ಹೋಗಿ ಇಷ್ಟು ದಿನವಾದರೂ ಹಣೆಯ ಕುಂಕುಮ ಮಾಸಿಲ್ಲ, ಕುರುಳ ಗಾಳಿ ಹರಿದಿಲ್ಲ, ಕೈಯ ಹಸಿರು ಬಳೆ ಒಡೆದಿಲ್ಲ. ಅಂದ್ರೆ ಮನೆಯಲ್ಲಿ ಬೇರೆ ಯಾರಾದ್ರೂ ಇರಬೇಕು. ಒಂದು ಇಲ್ಲ, ಗಂಡನನ್ನ ಬಲಿ ತೆಗೆದುಕೊಂಡವರ ಮೇಲೆ ಸೇಡು ತೀರಿಸಿಕೊಳ್ಬೇಕೆಂಬ ಹಠ ಇರಬೇಕು. ಒಂದು ಸೇಡು ತೀರಿಸಿಕೊಳ್ಳುವ ಛಲ ಈಗಲೂ ನನ್ನಲ್ಲಿದೆ ವಿಷಕಂಠ. ಆದ್ರೆ ನನ್ನ ಗಂಡನ ಮಾತನ್ನ ಮೀರಬಾರದು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ಪಾಪಿಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸದೆ ಪ್ರಾಣದ ಭಿಕ್ಷೆ ನೀಡಿದ್ದೇನೆ. ಇಲ್ಲವಾದರೆ ಅವರ ದೇಹ ಈ ದುರ್ಗೆಯ ಕಾಲಗಳಿಗೆ ಸಿಕ್ಕು ಸರ್ವನಾಶವಾಗ್ತಂತು. ಕಾಲಗಳಿಗೆ ಹಾಕಿ ಸರ್ವನಾಶ ಮಾಡೋದಕ್ಕೆ ನೀನೇನು ಚಾಮುಂಡೇಶ್ವರಿನೂ ಅಲ್ಲ. ಕಾಲು ಕೆಳಗೆ ಬಿದ್ದು ಪ್ರಾಣ ಕಳ್ಕೊಳ್ಳೋದಕ್ಕೆ ಅವರೇನು ಮಹಿಷಾಸುರಗಳು ಅಲ್ಲ. ನೀನೊಂದು ಹೆಣ್ಣು ಎಂಬುದನ್ನ ಮರಿಬೇಡ. ಅಂತ ನರಮಾನವನ ಸಂಹಾರಕ್ಕಾಗಿ ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ಬರಬೇಕೆಂದೇನಿಲ್ಲ. ಈ ಸ್ತ್ರೀ ಶಕ್ತಿಯ ಕಿರುಬೆರಳಂದೇ ಸಾಕು ಅಂದೆ. ಬಿಡು, ಯಾಕೀಗ ಅದೆಲ್ಲ ಮಾತುಗಳು? ಸುಮ್ಮನೆ ರಕ್ತವಾದ ಮಾತುಗಳನ್ನ ಆಡೋದಕ್ಕಿಂತ ಸ್ನೇಹ ಸಂಬಂಧವನ್ನ ಬೆಳೆಸ್ಕೊಳ್ಬೇಕೆನ್ನೋದೇ ನನ್ನ ಅದು ನಿನ್ನ ಜೊತೆ ಬಿಡು, ಸುದ್ದಿ ಬೆಳೆಸಿ ಮಾತಾಡೋದು ಬೇಡ. ನೇರವಾಗಿ ವಿಷಯಕ್ಕೆ ಗಂಡನನ್ನು ಕಳೆದುಕೊಂಡಿರುವ ನಿನ್ನ ಬಾಳಿಗೆ ಬಾಳನ್ನೇ ಬೆಳಗುವ ಜ್ಯೋತಿ ನಾನಾಗಬೇಕೆಂದು ನಿನ್ನನ್ನ ನಾನು ಮದುವೆ ಮಾಡ್ಕೊಳ್ಬೇಕಂತ ಆಸೆ ಪಟ್ಟಿದ್ದೀನಿ. ಆಹಾ, ಒಪ್ಪುದೇ ಹೋದ್ರೆ ಒಪ್ಪಿಗೆ ಆಸೆಗೋಸ್ಕರ ನಿನ್ನ ಗಂಡನ್ನ ಕೊಲೆ ಮಾಡಿದಂಗ ನಿನ್ನನ್ನು ಸಾಯಿಸ್ತಾರ. ಪ್ರಪಂಚದ ಬೆಳಕನ್ನೇ ಕಾಣದೇ ಇರೋ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಿನ್ನ ಅಂಶದ ಕುಡಿಯನ್ನು ಸಾಯಿಸ್ತಾರೆ. ನಿನ್ನ ಗಂಡನ್ನ ಸಾಯಿಸ್ತವರು ಗದುಗೆ ಆಸೆಗೆ. ಯಾಕಂದ್ರೆ ಊರಿನ ಕೆಲವೊಂದು ಕಾಮಕರ ದೃಷ್ಟಿ ನಿನ್ನ ಮೇಲೆ ಬೀಳ್ತಾ ಇದೆ. ಒಂಟಿಯಾಗಿರುವ ನಿನಗೆ ಜಂಟಿಯಾಗಿ ನಿನ್ನ ಬೆಂಗಾವಲಾಗಿ ನಾನಿರ್ಬೇಕೆನ್ನೋದೇ ನನ್ನ
ತಾನೆ? ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಹಾಗಿದ್ರೆ ಇವತ್ತೇ ಮದುವೆ ಇಟ್ಕೊಳ್ಳೋಣ. ಇಲ್ಲ, ಈ ಮಗುವಿಗೆ ಜನ್ಮ ನೀಡಿದ ಮಾನವೇ ನಮ್ಮಿಬ್ಬರ ಮದುವೆ. ಅದು ನಮ್ಮ ಮನೆಯಲ್ಲಿ ನಡಿಬೇಕು. ನಿಮ್ಮ ಮನೆಯಲ್ಲಿ ಯಾಕೆ? ಯಾಕೆಂದ್ರೆ ಅಲ್ಲೇ ನಾನು ನನ್ನ ಮುತ್ತೈದೆತನವನ್ನು ಕಳೆದುಕೊಂಡಿದ್ದು. ಅದೇ ಸ್ಥಳದಲ್ಲಿ ನನ್ನ ಪ್ರಾಣಕ್ಕೆ ಪ್ರಾಣವಾದ ಪತಿ ನನ್ನಿಂದ ದೂರವಾಗಿದೆ. ಅಲ್ಲೇ ನಾನು ನನ್ನ ಪತಿಗೆ ಕೊಟ್ಟ ಮಾತನ್ನ ಈಡೇರಿಸಬೇಕು. ನನ್ನ ಪತಿಯ ಆಶೀರ್ವಾದದೊಂದಿಗೆ ನಾವಿಬ್ಬರು ಸಪ್ತಪದಿ ತಿಳಿದು ಒಂದಾಗಬೇಕು ಅಂತ. ಸರಿ, ನಿನ್ನ ಆಸೆ ಇದ್ದೇನೆ ಆಗಲಿ. ಸರಿ, ಹಾಗಾದ್ರೆ ಮಾನವದೊಂದಿಗೆ ಮದುವಾಗಲಾಗುತ್ತದೆ. ಖಂಡಿತವಾಗಿ ಕಾಯ್ತಾ ಇರ್ತೀನಿ. ಹಾ. ವಿಷಕಂಠ, ಯಾರಿಗೆ ಯಾವಾಗ ಏನು ಸಿಗಬೇಕೆಂದು ಹಣೆ ಬರಹದಲ್ಲಿ ಆ ದೇವರು ಬರೆದಿರ್ತಾನೆ. ಅದು ತಡವಾದರೂ ಸರಿ, ಅವರಿಗೆ ಸಿಗುತ್ತೆ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರನ್ನು ಋಣವಿದ್ದರೆ ಅದನ್ನ ತಪ್ಪಿಸಲು ಹುಟ್ಟಿಸಿದ ಆ ಬ್ರಹ್ಮದಿಂದಲೂ ಸಾಧ್ಯವಿಲ್ಲ. ಆದರೆ ಅದಕ್ಕಾಗಿ ಕಾಯುವ ತಾಳ್ಮೆ ಇರಬೇಕಷ್ಟೇ. ನನ್ನ ಸಮಾಧಿಶಾಲಿಯೇ ಏನಿಲ್ಲ. ವಿರೋಧವಾಗಿದ್ದ ವಿರೋಧಿಯನ್ನ ಮೇಲೆ ಕಳಿಸಿದ್ದಾಯ್ತು. ಅವನ ಹೆಂಡತಿಯನ್ನ ನನ್ನ ಉಳಿದಾಗಿ ಮಾಡಿಕೊಂಡ್ಮೇಲೆ ಈ ಊರಿನ ಸರ್ವಾಧಿಕಾರವೇ ನನ್ನದು. ಪಾಟೀಲ್, ನಿಷ್ಕಂಟ್ರು ಪಾಟೀಲ್.